ಮಟ್ಟಿಗೆ ರಾಮಸ್ಮರಣೆ ಮಾಡ್ತಾನಂದ್ರೆ ಒಂದು ಸಾರಿ ಸೀತಾಮಾತೆ ಕೇಳ್ತಾಳಂತೆ, ಹನುಮಂತ ಯಾವಾಗ ನೋಡಿದ್ರು ರಾಮ 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 ಅಂತ ಇರ್ತೀಯಲ್ಲ, ಅವನ ಧರ್ಮಪತ್ನಿಯಾದ ನನಗ ರಾಮ ಎಲ್ಲದನಂತ ಗೊತ್ತಿಲ್ಲ, ನೀ ನೋಡಿದ್ರ ರಾಮನ್ ಕರೆದ ತಕ್ಷಣ ರಾಮನ್ ನೆನೆಸಿದ ತಕ್ಷಣ ನಿನ್ನ ಹತ್ರ ಬರ್ತಾನಲ್ಲ, ಅದೆಂತ ಶಕ್ತಿ ಅದ, ರಾಮ ಎಲ್ಲದನ್ ತೋರಿಸು ಈಗ ಅಂತ ಕೇಳಿದ್ಲ. ಅದಕ್ಕೆ ಹನುಮಂತನ ತಾಯಿ, ನಿನ್ನ ಆಶೀರ್ವಾದ ದೊಡ್ಡದು, ನೀ ಕೇಳಿದ ಇನ್ಮೇಲೆ ತೋರಿಸ್ಲೇಬೇಕು ಅಂತ ಎದೆ ಬಗೆದು ತೋರಿಸಿದ್ರೆ ಅಲ್ಲಿ ರಾಮ ಸೀತೆ ಲಕ್ಷ್ಮಣ 3 ಜನ ಕಂಡ್ರದು. ಅಂದ್ರೆ ಹೃದಯದೊಳಗಿಟ್ಟು ಪೂಜೆ ಮಾಡತಕ್ಕಂತಹ ಸದಾವಕಾಲ ಆ ನಾಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ರಾಮನ ನಿಜಭಕ್ತನಾಗಿ ಇರತಕ್ಕಂತ ಅದ್ಭುತವಾದ ವ್ಯಕ್ತಿತ್ವದ ಶಕ್ತಿ ಯಾರು ಅಂದ್ರೆ ಅದು ಆಂಜನೇಯ ಸ್ವಾಮಿ. ಅದಕ್ಕೆ ಹಿಂದಿ ಒಳಗೊಂದು ಮಾತದ, ಸೇವಾಸೆ ಮೇವಾ ಮಿಲ್ತಾ ಹೈ ಅನ್ನುವಂತ ಮಾತು. ಕನ್ನಡದೊಳಗೆ ಬಹಳ ಚಂದ ಹೇಳ್ತಾರ, ಆಳಾಗಿ ದುಡಿದು ಅರಸನಾಗಿ ಉಣ್ಣು. ಒಬ್ಬ ಸೇವಕನಾಗಿ ಬಂದಂತ ವ್ಯಕ್ತಿ ರಾಮನೆಷ್ಟೆತ್ತರಕ್ಕೆ ಬೆಳೆದಂತ ವ್ಯಕ್ತಿತ್ವ ಇರಬೇಕಾದ್ರೆ ಹನುಮಂತನ ವ್ಯಕ್ತಿತ್ವ ಹೇಗಿರ್ಬೋದು, ಆತನ ಭಕ್ತಿ ಹೇಗಿರ್ಬೋದು ಅನ್ನುವಂಥದ್ದನ್ನ ವಿಚಾರ ಮಾಡ್ರಿ. ಅದೇ ಪ್ರಸಂಗದೊಳಗ ನೀವೆಲ್ಲ ನೆನ್ಪಿಟ್ಕೊಡ್ರಿ, ಇವತ್ತು ಲಂಕಾ ಮತ್ತು ಭಾರತದ ನಡುವೆ ಒಂದು ಕೊಲ್ಲಿ ಬರ್ತದ. ಆ ಕೊಲ್ಲಿಯಿಂದ ಸುಮಾರು 40 ಕಿಲೋಮೀಟರ್ ದೂರದೊಳಗೆ ಲಂಕಾ ಅದ, ಅಲ್ಲೊಂದು ಸೇತುವೆ ಅದ. ಇದೆಲ್ಲ ಕೆಲವು ಸರ್ಕಾರಗಳದು ಪ್ರಕೃತಿ